ಫೈನಲ್ ಏನ್ ಗೊತ್ತಾ, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಯಾರು ಮಾಡಿದ್ದು ಆತನಿಗೆ ಕಠಿಣ ಶಿಕ್ಷೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದು ಬೇಕಿದ್ದರೆ ಸಂತೋಷ್ ರಾವ್ ಆಗಿರ್ಲಿ ಅಥವಾ ನಿಶ್ಚಲ್ ಜೈನ್ ಆಗಿರ್ಲಿ, ಉದಯ್ ಜೈನ್ ಆಗಿರ್ಲಿ, ಧೀರಜ್ ಕೆಲ್ ಆಗಿರ್ಲಿ, ಮಲ್ಲಿಕ್ ಜೈನ್ ಆಗಿರ್ಲಿ, ಇಷ್ಟೇ ಹೆಸರು ಕೇಳಿ ಬರೋದು. ಇರುವಂತ ಅವಕಾಶ ಏನೀಗ, ಹೆಚ್ಚಿನ ದಾಖಲೆಗಳಿದ್ರೆ ಇವರೇನಾದ್ರೂ ಇನ್ವಾಲ್ವ್ಮೆಂಟ್ ಇರುವಂತಹ ವಿಡಿಯೋಗಳು ಅಥವಾ ಅದಕ್ಕೆ ಇರುವ ಸಂಬಂಧಪಟ್ಟ, ಈಗ ನಾವು ಕೆಲವು ದಾಖಲೆಗಳನ್ನು ತೋರಿಸಿದ್ವಲ್ವಾ, ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಸ್ವಾಮಿ ಮಹಾಸ್ವಾಮಿಗಳೇ ನಮ್ಮ ಬಳಿ ಹೆಚ್ಚಿನ ದಾಖಲೆಗಳಿದೆ, ಅವತ್ತು ಮಾಡುವಾಗ ಸಿಕ್ಕಿಲ್ಲ, ದಯವಿಟ್ಟು ಇದನ್ನು ರಿಓಪನ್ ಮಾಡಬೇಕು, ಎಲ್ಲರ ತನಿಖೆಗಳಾಗಲಿ. ಅದರ ಜೊತೆಗೆ ನಿಮ್ಮ ಹತ್ರ ಕೇಳ್ತಾ ಇರೋದು ಗಿಳಿಯಾರ್ ಅವರೇ, ನೀವು ಕೂಡ ತನಿಖೆಗೆ ರೆಡಿನಾ? ನಿಮ್ಮ ಬ್ರೈನ್ ಮ್ಯಾಪಿಂಗ್ ರೆಡಿನಾ? ಈಗ ಹೋರಾಟಗಾರರನ್ನು ನಾವು ಒಮ್ಮೆ ಕರೀಬಹುದು, ನಾವು ಬೇಕಿದೆ ತಿಮ್ಮರೋಡಿ ಅವರನ್ನ, ಮಠಣ್ಣ ಅವರನ್ನ, ನೀವು ಬ್ರೈನ್ ಮ್ಯಾಪಿಂಗ್ ರೆಡಿನಾ ಅಥವಾ ನೀವು ದುಡ್ಡು ತಗೊಂಡು ಮಾಡ್ತಾ ಇದ್ದೀರಾ? ಇದೆಲ್ಲ ಪ್ರಶ್ನೆಗಳನ್ನು ಕೇಳುವಾಗ ನೀವು ಬ್ರೈನ್ ಮ್ಯಾಪಿಂಗ್ ರೆಡಿನಾ ಅಂತ. ಸರ್, ನಮ್ದು ನಿಮ್ಮ ಮಾಧ್ಯಮದ ಮೂಲಕ ಬಹಿರಂಗವಾದಂತ ಸವಾಲು, ಹೋರಾಟಗಾರರನ್ನ ಬ್ರೈನ್ ಮ್ಯಾಪಿಂಗ್ ಕರ್ರಿ, ಪಾಲಿಗ್ರಾಫ್ ಟೆಸ್ಟ್ ಕರ್ರಿ, ನನ್ನನ್ನ ಅವ್ರಿಗಿಂತ ಮೊದಲು ಮಾಡಿಸಿ, 100% ನಾನು ರೆಡಿ ಇದ್ದೀನಿ. ಈಗ ಪ್ರತಿ ಹೇಳಿಕೆಯಲ್ಲೂ ಕೂಡ ನೋಡಿ, ಸುಳ್ಳನ್ನ ನೆನ್ಪಿಟ್ಕೋಬೇಕಾಗತ್ತೆ, ಸತ್ಯವನ್ನ ನೆನ್ಪಿಟ್ಕೊಳ್ಳೋದು ಬೇಡ, ಸತ್ಯ ಒಂದೇ ಇರೋದು. ಇವರು ಪ್ರತಿ ಸಾರಿ ಒಂದೇ ಘಟನೆಯನ್ನ ಬೇರೆ ಬೇರೆ ಸುಳ್ಳನ್ನು ಹೇಳಿದ್ದಾರೆ. ಈಗ ಫೈನಲ್ ಈಗ ಸೌಜನ್ಯ ಅವರ ಅತ್ಯಾಚಾರ ಮತ್ತು ಹತ್ಯೆಗೆ ನ್ಯಾಯ ದೊರಕಬೇಕಾ ಬೇಡವಾ? ಸರ್, ನಿಜವಾಗಿಯೂ ನ್ಯಾಯ ದೊರಕಬೇಕು. ಇವರು ಅತ್ಯಾಚಾರಿಯನ್ನ ಇವರು ಬಚಾವ್ ಮಾಡ್ಲಿಕ್ಕೆ ಹೋರಾಟ ಕೊಟ್ಟವರ ಹೊರತು ಆ ಮಗುವಿಗೆ ನ್ಯಾಯ ಫೈನಲ್ ಏನ್ ಮಾಡ್ಬೇಕು ಈಗ? ಫೈನಲ್ ಆಗಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಯಾರ ಮೇಲೆ ಏನು ಸಂತೋಷ್ ರಾವ್ ಅಂತೇಳಿ 2-3 ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ವಾ, ಆ ಮನುಷ್ಯನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಪಾಲಿಗ್ರಾಫ್ ಟೆಸ್ಟ್ ಮಾಡಬೇಕು, ಹೋರಾಟಗಾರರದ್ದು ಮಾಡಬೇಕು. ಪುನಃ ಬೇಕಿದ್ರೆ 3 ಜನ ಏನು ಉದಯ್ ಜೈನ್, ಧೀರಜ್ ಜೈನ್, ಮಲ್ಲಿಕ್ ಜೈನ್ ಮಾಡ್ಲಿ, ನಂದು ಮಾಡ್ಲಿ, ನಾನು ರೆಡಿ ಇದ್ದೀನಿ, ಅವ್ರು ನಾನು ಒಪ್ಪಿಸ್ತೀನಿ. ಸೌಜನ್ಯ ಪರವಾಗಿ ನಿಲ್ಲೋದು ಅಥವಾ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗೋದು ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ನಿಲ್ಬೇಕಾ? ಅನಿವಾರ್ಯನ? ಸೌಜನ್ಯ ನ್ಯಾಯ ಸಿಗಬೇಕು ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ನಿಲ್ಲೋದು ಅನಿವಾರ್ಯನ? ಇದು ದುರಂತ ಏನಂದ್ರೆ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧ ನಿಲ್ಬೇಕು ಎನ್ನುವ ರೀತಿಯಲ್ಲಿ ಇವರು ಭಾವನೆಯನ್ನ ಮೂಡಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ಯಾವುದೇ ಆಧಾರ, ದಾಖಲೆ, ಸಾಕ್ಷಿ ಇಲ್ಲದೆ ಇವರು ನಿರಂತರವಾಗಿ ಧರ್ಮಸ್ಥಳ 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 ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನು 400 ಅಸಹಜ ಸಾವುಗಳ ಪ್ರಕರಣ ತರ್ತಾರೆ. ನಾನು 10 ವರ್ಷದ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಅಸಹಜ ಸಾವುಗಳ ಪ್ರಕರಣದ ಲಿಸ್ಟ್ ತರಿಸಿದ್ದೀನಿ. ಧರ್ಮಸ್ಥಳ ಸ್ಟೇಷನ್ ಆದ ನಂತರದ್ದು ಈಗ ನೀವು ತುಲನಾ ಮಾಡಿ ನೋಡಿದ್ರೆ 40-50 ಪ್ರತಿ ವರ್ಷ ಪ್ರತಿ ಸ್ಟೇಷನ್ ಅಲ್ಲೂ ಅಸಹಜ ಸಾವುಗಳಿವೆ. 88 ಗ್ರಾಮಗಳು ಇರುವಂತ ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ವರ್ಷಕ್ಕೆ 350-400 ಸಾವಾದ್ರೆ ಅದೆಲ್ಲೂ ಧರ್ಮಸ್ಥಳ ಗ್ರಾಮದವರೇ ಮಾಡಿದ್ದು, ಧರ್ಮಸ್ಥಳದವರೇ ಮಾಡಿದ್ದು ಎನ್ನುವ ರೀತಿಯಲ್ಲಿ ಅಪಪ್ರಚಾರವನ್ನ ಮಾಡುವಂತದ್ದು. ಒಂದಿರುವಂತದ್ದು ದೇವಸ್ಥಾನಗಳ ನದಿಗಳಲ್ಲಿ ಬಂದು ಬೇರೆ ಬೇರೆ ರೀತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವರು ಕೂಡ ತುಂಬಾ ಜನ ಇದ್ದಾರೆ. ಅದನ್ನು ಕೂಡ ಅಸಹಜ ಸಾವು ಅಂತಲೇ ಅಲ್ಲಿ ಹೇಳುವಂತದ್ದು. ಅದ್ರದ್ದು ಲೆಕ್ಕಾಚಾರ ಬೇರೆ. ಫೈನಲಿ ನಾನು ಹೇಳ್ತಿರುವಂತದ್ದು ನೋಡಿ, ಅವರು ಹೇಳಿದ್ರು ನಾನು ಬ್ರೈನ್ ಮ್ಯಾಪಿಂಗ್ ರೆಡಿ ಅಂತ. ನಮಗಿರುವಂತದ್ದು ಯಾರೆಲ್ಲ ಹೋರಾಟ ಅಂದ್ರೆ ಕೇವಲ ಅವರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ ಅಂತಲ್ಲ, ಇಡೀ ಕರ್ನಾಟಕ ಹೋರಾಟ ಮಾಡಬೇಕು. ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಕ್ಕಿರುವ ಒಂದೇ ದಾರಿ, ನಾವು ಅದನ್ನ ಕೋರ್ಟ್ಗೆ ನಮ್ಮ ಬಳಿ ಇರುವಂತಹ ಹೆಚ್ಚಿನ ದಾಖಲೆಗಳನ್ನು ಕೊಟ್ಟು ಬೇರೆ ಯಾರಿಗೂ ಕೊಡಬೇಡಿ, ಯಾವ ಮೀಡಿಯಾಗೂ ಕೊಡಬೇಡಿ. 100% ನೀವು ಕೊಡಿ, ಕೋರ್ಟ್ಗೆ ಕೊಡಿ. ಅದು ಕೂಡ ಬೇರೆ ಅವರು ಲೀಕ್ ಮಾಡ್ತಾರೆ ಅನ್ನೋದಿದ್ರೆ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಕೊಡಿ, ಮತ್ತೊಮ್ಮೆ ತನಿಖೆ ಆಗಲಿ. ಅಲ್ಲಿ ಯಾರು ನಾನು ಹೇಳಿದ್ನಲ್ವಾ, 4 ಮಲ್ಲಿಕ, ಧೀರಜ, ಉದಯ, ನಿಶ್ಚಲ ಅಥವಾ ಸಂತೋಷ ಯಾರೆಲ್ಲ ಕರೀತಿರೋ ಮತ್ತೊಮ್ಮೆ ತನಿಖೆ ಆಗಲಿ. ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ. ಅದರ ಜೊತೆಗೆ ಒಂದು ಮಾತು ಹೇಳ್ಬಿಡ್ತೀನಿ, ಪದೇ ಜೈನ್ಸ್, ಹಿಂದೂ ಅಂತ ಒಂದು ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಆ ಭಾಗದಲ್ಲಿದ್ದವರಿಗೆ ಗೊತ್ತಿರ್ತದೆ ಯಾರು ಕಾಳರಾಹು, ಯಾರು ಕಾಳರ್ಕಾಯಿ, ಯಾರು ಕುಮಾರಸ್ವಾಮಿ, ಯಾರು ಕನ್ಯಾಕುಮಾರಿ. ನೆಲ್ಯಾಡಿ ಬೀಡು ಅನ್ನುವಂತ ಒಂದು ಊರು 800 ವರ್ಷಗಳ ಹಿಂದೆ. ಅಲ್ಲಿ ಧರ್ಮ ದೇವತೆಗಳಾದಂತ ಕಾಳರಾಹು ಪುರುಷ ದೈವ, ಕಾಳರ್ಕಾಯಿ ಹೆಣ್ಣು ದೈವ, ಕುಮಾರಸ್ವಾಮಿ ಪುರುಷ ದೈವ, ಕನ್ಯಾಕುಮಾರಿ ಹೆಣ್ಣು ದೈವ. ಇವರು ಧರ್ಮ ದೇವತೆಗಳು ಅಲ್ಲಿಗೆ ಬರ್ತಾರೆ. ಆ ಜಾಗದಲ್ಲಿ ಮಾತ್ರ ಧರ್ಮ ಬಹಳ ಅದ್ಭುತ ಮಟ್ಟದಲ್ಲಿ ನಡೀತಾ ಇರ್ತದೆ. ಊಟ ಕೊಡುವಂಥದ್ದು, ದಾನ ಕೊಡುವಂಥದ್ದು ಎಲ್ಲವೂ ನಡೀತಾ ಇರ್ತದೆ. ಅವರು ಅಲ್ಲಿ ಹೋದಾಗ ಅಲ್ಲಿದ್ದಂಥವರು ಬೆರ್ಮಣ್ಣೆ ಪೆರಗಡೆ ಹಾಗೂ ಅಮ್ಮು ಬಲ್ಲಾಳ್ತಿ ಅಲ್ಲಿಗೆ ಹೋದಾಗ ಇವರು ಅವರನ್ನ ನೋಡ್ಕೊಂಡಂತ ರೀತಿ ನೋಡಿದಾಗ ರಾತ್ರಿ ಹೊತ್ತಲ್ಲಿ ನಮಗೆ ಇಲ್ಲಿ ಸ್ವಲ್ಪ ಮಲಗಬೇಕು ಅಂತ ಹೇಳಿದಾಗ, ಇದು ಅಲ್ಲಿಯ ಏನು ಧರ್ಮಸ್ಥಳದ ಕತೆ. ಆಗ ರಾತ್ರಿ ಹೊತ್ತಲ್ಲಿ ಹೇಳುತ್ತೆ, ನಾವು ಧರ್ಮದೇವತೆಗಳು, ನಾವು ಇಲ್ಲಿಯೇ ನೆಲೆ ನಿಲ್ತೇವೆ, ಇನ್ನು ಮುಂದೆ ಇಲ್ಲಿಯೇ ನೆಲೆ ನಿಲ್ತೇವೆ, ಈ ಜಾಗವನ್ನು ನಮಗೆ ಬಿಟ್ಟುಕೊಡಿ ಅಂತ ಹೇಳುವಾಗ ಭೀಮಣ್ಣ ಪೆರಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಆ ಜಾಗವನ್ನು ಬಿಟ್ಟುಕೊಟ್ಟು ಅವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನಂತರ ಅದು ಧರ್ಮಸ್ಥಳವಾಗುತ್ತೆ. ಅಲ್ಲಿ ತನಕ ಅದಕ್ಕೆ ಕುಡುಮ ಅಂತ ಹೆಸರಿರ್ತದೆ, ನೆಲ್ಯಾಡಿ ಬೀಡು. ಆಗ ನಂತರ ಬಂದಂತ ಶಿವಯೋಗಿಗಳು ಇಲ್ಲೊಂದು ಶಿವಲಿಂಗ ಸ್ಥಾಪನೆ ಆಗಬೇಕು ಅಂತ ಹೇಳುವಾಗ ಅಣ್ಣಪ್ಪ ಪಂಜುರ್ಲಿ ಅಲ್ಲಿ ಪಕ್ಕದಲ್ಲಿದ್ದಂತಹ
ಕದ್ರಿ ದೇವಸ್ಥಾನದ ಆ ಕೊಳದಲ್ಲಿದ್ದಂತ ಒಂದು ಶಿವಲಿಂಗವನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ವಾದಿರಾಜರು ಅಲ್ಲಿಗೆ ಬಂದಾಗ ಇದು ಸರಿಯಾಗಿ ಪ್ರತಿಷ್ಠಾಪನೆ ಆಗಿಲ್ಲ ಅಂತೇಳಿ ಅದನ್ನ ಮತ್ತೊಮ್ಮೆ ಸರಿಯಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗಲೂ ಹೇಳ್ತೀನಿ, ವೀರೇಂದ್ರ ಹೆಗಡೆ ಅವರು ಜೈನ ಸಮುದಾಯಕ್ಕೆ ಸೇರಿದವರು. ಅದು ಹಿಂದೂ ದೇವಾಲಯವೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದು ಎಲ್ರಿಗೂ ಗೊತ್ತಿರುವಂತದ್ದು. ಜೊರಾಸ್ಟ್ರಿಯನ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಬಿಟ್ಟರೆ ಉಳಿದ ಎಲ್ಲವೂ ಕೂಡ ಭಾರತದಲ್ಲಿ ಜನಿಸಿದಂತದ್ದು. ಅದರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಇಷ್ಟೊತ್ತು. ಈ ಫೈನಲ್ ಏನು ಗೊತ್ತಾ, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಯಾರು ಮಾಡಿದ್ದು ಆತನಿಗೆ ಕಠಿಣ ಶಿಕ್ಷೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದು ಬೇಕಿದ್ದರೆ ಸಂತೋಷ್ ರಾವ್ ಆಗಿರ್ಲಿ ಅಥವಾ ನಿಶ್ಚಲ್ ಜೈನ್ ಆಗಿರ್ಲಿ, ಉದಯ್ ಜೈನ್ ಆಗಿರ್ಲಿ, ಧೀರಜ್ ಕೆಲ್ ಆಗಿರ್ಲಿ, ಮಲ್ಲಿಕ್ ಜೈನ್ ಆಗಿರ್ಲಿ, ಇಷ್ಟೇ ಅಲ್ವ ಹೆಸರು ಕೇಳಿ ಬರೋದು. ಇರುವಂತ ಅವಕಾಶ ಏನೀಗ, ಹೆಚ್ಚಿನ ದಾಖಲೆಗಳಿದ್ರೆ ಇವರೇನಾದ್ರೂ ಇನ್ವಾಲ್ವ್ಮೆಂಟ್ ಇರುವಂತಹ ವಿಡಿಯೋಗಳು ಅಥವಾ ಅದಕ್ಕೆ ಇರೋ ಸಂಬಂಧಪಟ್ಟ, ಈಗ ನಾವು ಕೆಲವು ದಾಖಲೆಗಳನ್ನು ತೋರಿಸಿದ್ವಲ್ವಾ, ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಸ್ವಾಮಿ ಮಹಾಸ್ವಾಮಿಗಳೇ ನಮ್ಮ ಬಳಿ ಹೆಚ್ಚಿನ ದಾಖಲೆಗಳಿದೆ, ಅವತ್ತು ಮಾಡುವಾಗ ಸಿಕ್ಕಿಲ್ಲ, ದಯವಿಟ್ಟು ಇದನ್ನು ರಿಓಪನ್ ಮಾಡಬೇಕು, ಎಲ್ಲರ ತನಿಖೆಗಳಾಗಲಿ. ಅದರ ಜೊತೆಗೆ ನಿಮ್ಮ ಹತ್ರ ಕೇಳ್ತಾ ಇರೋದು ಗಿಳಿಯಾರ್ ಅವರೇ, ನೀವು ಕೂಡ ತನಿಖೆಗೆ ರೆಡಿನಾ? ನಿಮ್ಮ ಬ್ರೈನ್ ಮ್ಯಾಪಿಂಗ್ ರೆಡಿನಾ? ಈಗ ಹೋರಾಟಗಾರರನ್ನು ನಾವು ಒಮ್ಮೆ ಕರಿಬಹುದು, ನಾವು ಬೇಕಿದೆ ತಿಮ್ಮರೋಡಿ ಅವರನ್ನ, ಅವರನ್ನ ಮಠಣ್ಣ ಅವರನ್ನ, ನೀವು ಬ್ರೈನ್ ಮ್ಯಾಪಿಂಗ್ ರೆಡಿನಾ ಅಥವಾ ನೀವು ದುಡ್ಡು ತಗೊಂಡು ಮಾಡ್ತಾ ಇದ್ದೀರಾ? ಇದೆಲ್ಲ ಪ್ರಶ್ನೆಗಳನ್ನ ಕೇಳುವಾಗ ನೀವು ಬ್ರೈನ್ ಮ್ಯಾಪಿಂಗ್ ರೆಡಿನಾ ಅಂತ. ಸರ್, ನಮ್ದು ನಿಮ್ಮ ಮಾಧ್ಯಮದ ಮೂಲಕ ಬಹಿರಂಗವಾದಂತ ಸವಾಲು, ಹೋರಾಟಗಾರರನ್ನ ಬ್ರೈನ್ ಮ್ಯಾಪಿಂಗ್ ಕರ್ರಿ, ಪಾಲಿಗ್ರಾಫ್ ಟೆಸ್ಟ್ ಕರ್ರಿ, ನನ್ನನ್ನ ಅವ್ರಿಗಿಂತ ಮೊದಲು ಮಾಡಿಸಿ, 100% ನಾನು ರೆಡಿ ಇದ್ದೀನಿ. ಈಗ ಪ್ರತಿ ಹೇಳಿಕೆಯಲ್ಲೂ ಕೂಡ ನೋಡಿ, ಸುಳ್ಳನ್ನ ನೆನ್ಪಿಟ್ಕೋಬೇಕಾಗತ್ತೆ, ಸತ್ಯವನ್ನ ನೆನ್ಪಿಟ್ಕೊಳ್ಳೋದು ಬೇಡ. ಸತ್ಯ ಒಂದೇ ಇರೋದು. ಇವರು ಪ್ರತಿ ಸಾರಿ ಒಂದೇ ಘಟನೆಯನ್ನ ಬೇರೆ ಬೇರೆ ಸುಳ್ಳನ್ನು ಹೇಳಿದ್ದಾರೆ. ಈಗ ಫೈನಲ್ ಈಗ ಸೌಜನ್ಯ ಅವರ ಅತ್ಯಾಚಾರ ಮತ್ತು ಹತ್ಯೆಗೆ ನ್ಯಾಯ ದೊರಕಬೇಕ ಬೇಡವಾ? ಸರ್, ನಿಜವಾಗಿಯೂ ನ್ಯಾಯ ದೊರಕಬೇಕು. ಇವರು ಅತ್ಯಾಚಾರಿಯನ್ನ ಇವರು ಬಚಾವ್ ಮಾಡ್ಲಿಕ್ಕೆ ಹೋರಾಟ ಕೊಟ್ಟವರ ಹೊರತು ಆ ಮಗುವಿಗೆ ನ್ಯಾಯ ಫೈನಲ್ ಏನ್ ಮಾಡಬೇಕು ಈಗ? ಫೈನಲ್ ಆಗಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಯಾರ ಮೇಲೆ ಏನು ಸಂತೋಷ್ ರಾವ್ ಅಂತೇಳಿ 2-3 ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ವಾ, ಆ ಮನುಷ್ಯನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಪಾಲಿಗ್ರಾಫ್ ಟೆಸ್ಟ್ ಮಾಡಬೇಕು, ಹೋರಾಟಗಾರರದ್ದು ಮಾಡಬೇಕು. ಪುನಃ ಬೇಕಿದ್ರೆ 3 ಜನ ಏನು ಉದಯ್ ಜೈನ್, ಧೀರಜ್ ಜೈನ್, ಮಲ್ಲಿಕ್ ಜೈನ್ದು ಮಾಡ್ಲಿ, ನಂದು ಮಾಡ್ಲಿ, ನಾನು ರೆಡಿ ಇದ್ದೀನಿ, ಅವ್ರು ನಾನು ಒಪ್ಪಿಸ್ತೀನಿ. ಸೌಜನ್ಯ ಪರವಾಗಿ ನಿಲ್ಲೋದು ಅಥವಾ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗೋದು ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ನಿಲ್ಬೇಕಾ? ಅನಿವಾರ್ಯನಾ? ಸೌಜನ್ಯ ನ್ಯಾಯ ಸಿಗಬೇಕು ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ನಿಲ್ಲೋದು ಅನಿವಾರ್ಯನಾ? ಇದು ದುರಂತ ಏನಂದ್ರೆ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧ ನಿಲ್ಬೇಕು ಎನ್ನುವ ರೀತಿಯಲ್ಲಿ ಇವರು ಭಾವನೆಯನ್ನ ಮೂಡಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ಯಾವುದೇ ಆಧಾರ, ದಾಖಲೆ, ಸಾಕ್ಷಿ ಇಲ್ಲದೆ ಇವರು ನಿರಂತರವಾಗಿ ಧರ್ಮಸ್ಥಳ 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 ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನು 400 ಅಸಹಜ ಸಾವುಗಳ ಪ್ರಕರಣ ತರ್ತಾರೆ. ನಾನು 10 ವರ್ಷದ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಅಸಹಜ ಸಾವುಗಳ ಪ್ರಕರಣದ ಲಿಸ್ಟ್ ತರಿಸಿದ್ದೀನಿ. ಧರ್ಮಸ್ಥಳ ಸ್ಟೇಷನ್ ಆದ ನಂತರದ್ದು ಈಗ ನೀವು ತುಲನಾ ಮಾಡಿ ನೋಡಿದ್ರೆ 40-50 ಪ್ರತಿ ವರ್ಷ ಪ್ರತಿ ಸ್ಟೇಷನ್ ಅಲ್ಲೂ ಅಸಹಜ ಸಾವುಗಳಿವೆ. 88 ಗ್ರಾಮಗಳು ಇರುವಂತ ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ವರ್ಷಕ್ಕೆ 350-400 ಸಾವಾದ್ರೆ ಅದೆಲ್ಲೂ ಧರ್ಮಸ್ಥಳ ಗ್ರಾಮದವರೇ ಮಾಡಿದ್ದು, ಧರ್ಮಸ್ಥಳದವರೇ ಮಾಡಿದ್ದು ಎನ್ನುವ ರೀತಿಯಲ್ಲಿ ಅಪಪ್ರಚಾರವನ್ನ ಮಾಡುವಂತದ್ದು ಒಂದು ಇರುವಂತದ್ದು. ದೇವಸ್ಥಾನಗಳ ನದಿಗಳಲ್ಲಿ ಬಂದು ಬೇರೆ ಬೇರೆ ರೀತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವರು ಕೂಡ ತುಂಬಾ ಜನ ಇದ್ದಾರೆ. ಅದನ್ನು ಕೂಡ ಅಸಹಜ ಸಾವು ಅಂತಲೇ ಅಲ್ಲಿ ಹೇಳುವಂತದ್ದು. ಅದ್ರದ್ದು ಲೆಕ್ಕಾಚಾರ ಬೇರೆ. ಫೈನಲಿ ನಾನು ಹೇಳ್ತಿರುವಂತದ್ದು ನೋಡಿ, ಅವರು ಹೇಳಿದ್ರು ನಾನು ಬ್ರೈನ್ ಮ್ಯಾಪಿಂಗ್ ರೆಡಿ ಅಂತ. ನಮಗಿರುವಂತದ್ದು ಯಾರೆಲ್ಲ ಹೋರಾಟ ಅಂದ್ರೆ ಕೇವಲ ಅವರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ ಅಂತಲ್ಲ, ಇಡೀ ಕರ್ನಾಟಕ ಹೋರಾಟ ಮಾಡಬೇಕು. ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಕ್ಕಿರುವ ಒಂದೇ ದಾರಿ ನಾವು ಅದನ್ನ ಕೋರ್ಟ್ಗೆ ನಮ್ಮ ಬಳಿ ಇರುವಂತಹ ಹೆಚ್ಚಿನ ದಾಖಲೆಗಳನ್ನ ಕೊಟ್ಟು ಬೇರೆ ಯಾರಿಗೂ ಕೊಡಬೇಡಿ, ಯಾವ ಮೀಡಿಯಾಗೂ ಕೊಡಬೇಡಿ. 100% ನೀವು ಕೊಡಿ, ಕೋರ್ಟ್ಗೆ ಕೊಡಿ. ಅದು ಕೂಡ ಬೇರೆ ಅವರು ಲೀಕ್ ಮಾಡ್ತಾರೆ ಅನ್ನೋದಿದ್ರೆ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಕೊಡಿ, ಮತ್ತೊಮ್ಮೆ ತನಿಖೆ ಆಗಲಿ. ಅಲ್ಲಿ ಯಾರು ನಾನು ಹೇಳಿದ್ರಲ್ವಾ, 4 ಮಲ್ಲಿಕ, ಧೀರಜ, ಉದಯ, ನಿಶ್ಚಲ ಅಥವಾ ಸಂತೋಷ ಯಾರೆಲ್ಲ ಕರೀತಿರೋ ಮತ್ತೊಮ್ಮೆ ತನಿಖೆ ಆಗಲಿ. ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ. ಅದರ ಜೊತೆಗೆ ಒಂದು ಮಾತು ಹೇಳ್ಬಿಡ್ತೀನಿ, ಪದೇ ಜೈನ್ಸ್, ಹಿಂದೂ ಅಂತ ಒಂದು ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಆ ಭಾಗದಲ್ಲಿದ್ದವರಿಗೆ ಗೊತ್ತಿರ್ತದೆ ಯಾರು ಕಾಳರಾಹು, ಯಾರು ಕಾಳರ್ಕಾಯಿ, ಯಾರು ಕುಮಾರಸ್ವಾಮಿ, ಯಾರು ಕನ್ಯಾಕುಮಾರಿ. ನೆಲ್ಯಾಡಿ ಬೀಡು ಅನ್ನುವಂತ ಒಂದು ಊರು 800 ವರ್ಷಗಳ ಹಿಂದೆ. ಅಲ್ಲಿ ಧರ್ಮ ದೇವತೆಗಳಾದಂತ ಕಾಳರಾಹು ಪುರುಷ ದೈವ, ಕಾಳರ್ಕಾಯಿ ಹೆಣ್ಣು ದೈವ, ಕುಮಾರಸ್ವಾಮಿ ಪುರುಷ ದೈವ, ಕನ್ಯಾಕುಮಾರಿ ಹೆಣ್ಣು ದೈವ. ಇವರು ಧರ್ಮ ದೇವತೆಗಳು ಅಲ್ಲಿಗೆ ಬರ್ತಾರೆ. ಆ ಜಾಗದಲ್ಲಿ ಮಾತ್ರ ಧರ್ಮ ಬಹಳ ಅದ್ಭುತ ಮಟ್ಟದಲ್ಲಿ ನಡೀತಾ ಇರ್ತದೆ. ಊಟ ಕೊಡುವಂಥದ್ದು, ದಾನ ಕೊಡುವಂಥದ್ದು ಎಲ್ಲವೂ ನಡೀತಾ ಇರ್ತದೆ. ಅವರು ಅಲ್ಲಿ ಹೋದಾಗ ಅಲ್ಲಿದ್ದಂಥವರು ಬೆರ್ಮಣ್ಣೆ ಪೆರಗಡೆ ಹಾಗೂ ಅಮ್ಮು ಬಲ್ಲಾಳ್ತಿ ಅಲ್ಲಿಗೆ ಹೋದಾಗ ಇವರು ಅವರನ್ನ ನೋಡ್ಕೊಂಡಂತ ರೀತಿ ನೋಡಿದಾಗ ರಾತ್ರಿ ಹೊತ್ತಲ್ಲಿ ನಮಗೆ ಇಲ್ಲಿ ಸ್ವಲ್ಪ ಮಲಗಬೇಕು ಅಂತ ಹೇಳಿದಾಗ ಇದು ಅಲ್ಲಿಯ ಏನು ಧರ್ಮಸ್ಥಳದ ಕತೆ. ಆಗ ರಾತ್ರಿ ಹೊತ್ತಲ್ಲಿ ಹೇಳುತ್ತೆ, ನಾವು ಧರ್ಮದೇವತೆಗಳು, ನಾವು ಇಲ್ಲಿಯೇ ನೆಲೆ ನಿಲ್ತೇವೆ ಇನ್ನು ಮುಂದೆ.
ಇಲ್ಲೇ ನೆಲೆ ನಿಲ್ತೇವೆ, ಈ ಜಾಗವನ್ನು ನಮಗೆ ಬಿಟ್ಟುಕೊಡಿ ಅಂತ ಹೇಳುವಾಗ ಭೀಮಣ್ಣ ಪೆರಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಆ ಜಾಗವನ್ನು ಬಿಟ್ಟುಕೊಟ್ಟು ಅವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನಂತರ ಅದು ಧರ್ಮಸ್ಥಳವಾಗುತ್ತೆ. ಅಲ್ಲಿ ತನಕ ಅದಕ್ಕೆ ಕುಡುಮ ಅಂತ ಹೆಸರಿರ್ತದೆ, ನೆಲ್ಲಿಯಾಡಿ ಬೀಡು. ಆಗ ನಂತರ ಬಂದಂತ ಶಿವಯೋಗಿಗಳು ಇದೊಂದು ಶಿವಲಿಂಗ ಸ್ಥಾಪನೆ ಆಗಬೇಕು ಅಂತ ಹೇಳುವಾಗ ಅಣ್ಣಪ್ಪ ಪಂಜುರ್ಲಿ ಅಲ್ಲಿ ಪಕ್ಕದಲ್ಲಿದ್ದಂತಹ ಕದ್ರಿ ದೇವಸ್ಥಾನದ ಆ ಕೊಳದಲ್ಲಿದ್ದಂತ ಒಂದು ಶಿವಲಿಂಗವನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ವಾದಿರಾಜರು ಅಲ್ಲಿಗೆ ಬಂದಾಗ ಇದು ಸರಿಯಾಗಿ ಪ್ರತಿಷ್ಠಾಪನೆ ಆಗಿಲ್ಲ ಅಂತ ಹೇಳಿ ಅದನ್ನ ಮತ್ತೊಮ್ಮೆ ಸರಿಯಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗಲೂ ಹೇಳ್ತೀನಿ, ವೀರೇಂದ್ರ ಹೆಗಡೆ ಅವರು ಜೈನ ಸಮುದಾಯಕ್ಕೆ ಸೇರಿದವರು. ಅದು ಹಿಂದೂ ದೇವಾಲಯವೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದು ಎಲ್ರಿಗೂ ಗೊತ್ತಿರುವಂತದ್ದು. ಜೊರಾಸ್ಟ್ರಿಯನ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಬಿಟ್ಟರೆ ಉಳಿದ ಎಲ್ಲವೂ ಕೂಡ ಭಾರತದಲ್ಲಿ ಜನಿಸಿದಂತದ್ದು. ಅದರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಇಷ್ಟೊತ್ತು.